ಆತ್ಮೀಯ H60 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ವಿಶೇಷವಾಗಿ ನಮ್ಮ ಬೆಂಗೇರಿ ಕ್ರಿಕೆಟ್ ಕ್ಲಬ್ನವ್ರಿಗೆ ನಾನು ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಹೋದ ಸಲ ಎಷ್ಟೊಂದು ಅದ್ಧೂರಿಯಾಗಿ ನೀವು ಈ ಒಂದು ಕ್ರಿಕೆಟ್ ಕ್ಲಬ್ ಅನ್ನು ಅತಿ ಮುಂಚೂಣಿಯಲ್ಲಿ ತಂದ್ರಿ. ನಮ್ಮ ಬೆಂಗೇರಿಯ ಕ್ರಿಕೆಟ್ ಕ್ಲಬ್ಬಿನ ವತಿಯಿಂದ ಹೆಸರನ್ನು ಇಡೀ ರಾಜ್ಯಾದ್ಯಂತ ತಾವು ಮಾಡಿದ್ದೀರಾ. ಅದಕ್ಕೆ ವಿಶೇಷವಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದಂದ್ರೆ, ಈಗಾಗಲೇ ಸಕಲ ಸಿದ್ಧತೆಗಳನ್ನು ನಮ್ಮ ಕ್ಲಬ್ನವ್ರು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು, ಯಾಕಂದ್ರೆ ಇದೊಂದು ಕ್ರೀಡಾಭಿಮಾನಿಗೋಸ್ಕರ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬ ಕ್ರೀಡಾಭಿಮಾನಿಗಳು ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ನಮ್ಮ ಎಲ್ಲ ಉತ್ಸಾಹಿ ಯುವಕರು ಇದನ್ನು ಯಶಸ್ವಿ ಮಾಡಿಕೊಡ್ಬೇಕು. ಅವರಿವರೆನ್ನದೇ ಪ್ರತಿಯೊಬ್ಬರು ಭಾಗವಹಿಸಿ ಈ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಯಶಸ್ವಿ ಮಾಡಿಕೊಟ್ಟು ನಮ್ಮ ರಾಜ್ಯದ ಕೀರ್ತಿ ಪತಾಕೆಯನ್ನು ನಾವು ಬೆಂಗೇರಿ ಮೂಲಕ ಹೆಚ್ಚು ಮಾಡಬೇಕಂತ ಎಲ್ಲ ಕ್ರೀಡಾಪಟುಗಳಲ್ಲಿ ಮತ್ತು ಎಲ್ಲ ಕ್ಲಬ್ನ ಮೆಂಬರ್ನಲ್ಲಿ ಕಳಕಳಿ ಕೇಳ್ಕೊಂತಾ ಇದ್ದೇವೆ. ತುಂಬ ಹೃದಯದ ವಂದನೆಗಳು. ಚರ್ಚೆ ಮಾಡಲಿಕ್ಕೆ ಭಾಳಷ್ಟು ಅವಕಾಶ ಯಾವಾಗಲೂ ನಾವು ಕೊಡ್ತಾನೇ ಇದ್ದೀವಿ. ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅಪೋಸಿಷನರು ಕೂಡ ಸಹಕರಿಸಬೇಕು. ಅವರು ಜಾಸ್ತಿ ಇದನ್ನು ಪ್ರಿಫರೆನ್ಸ್ ತೊಗೊಂಡು ಚರ್ಚೆ ಮಾಡಬೇಕು. ಅವರಿಗೆ ಪೊಲಿಟಿಕಲ್ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ತೊಗೊಂಡ್ಬಿಟ್ಟು ಆಮೇಲೆ ಸರ್ಕಾರ ಉತ್ತರ ಕೊಡೋಕ್ಕಂಥ ಸಂದರ್ಭದಲ್ಲಿ ಎದ್ದೋಗೋದು ಅವೆಲ್ಲ ಮಾಡಿರ್ತಕ್ಕಂಥ ನಾವು ನೋಡಿದ್ದೀವಿ. ಈ ಬಾರಿ ಕೂಡ ನಮ್ಮ ಕಳೆದ 2 ವರ್ಷದಿಂದ ನಾವು ಮಾಡಿರ್ತಕ್ಕಂಥ ಅಧಿವೇಶನಗಳಲ್ಲಿ ಯುಟಿ ಖಾದರ್ ನಮ್ಮ ಸ್ಪೀಕರ್ಸ್ ಏನಿದ್ದಾರೆ ಸಾಹೇಬರು, ಅವರು ನಡೆಸಿರ್ತಕ್ಕಂಥ ಟೈಮ್ ನೋಡಿ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಕೂಡ ಟೈಮ್ ಕೊಟ್ಟಿದ್ದಾರೆ. ಸೊ ನಮ್ಮ ಕಾಲದಲ್ಲಿ ಜಾಸ್ತಿ ಅಧಿವೇಶನ ಆಗಿ ಜಾಸ್ತಿ ಕಾಲದ ಅಧಿವೇಶನ ಕೂಡ ನಡೆಸಿರ್ತಕ್ಕಂಥದ್ದು ನಾವು ಇರೋದ್ರಿಂದ ಇನ್ನಾದರೂ ನಾವು ಅವರಿಗೆ ಕೇಳ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಬಗ್ಗೆ ತಾವು ಮಾತನಾಡ್ಲಿಕ್ಕೆ ಚರ್ಚೆ ತೊಗೊಂಡ್ರೆ ಸರ್ಕಾರ ಮುಖ್ಯಮಂತ್ರಿಗಳು ನಾವು ಉತ್ತರ ಕೊಡ್ತೀವಿ, ಅದರ ಬಗ್ಗೆ ಮಾತನಾಡ್ತೀವಿ ಅಂತ ಹೇಳಿ ಇಚ್ಛೆ ಬಯಸ್ತೀವಿ. ರೈತರು ಹೋರಾಟಕ್ಕೆ ನಮ್ಮ ಸಹಕಾರ ಇದೆ, ಅದ್ರಿಗೇನು ಡೌಟೇ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಸಾರಿ ಮೀಟಿಂಗ್ ಕೂಡ ಮಾಡಿದ್ದಾರೆ. ಎಥನಾಲ್ ಪ್ಲಾಂಟ್ನವರಿಗೆ, ಡಿಸ್ಟಿಲರಿಯವರಿಗೆ, ಪೌಲ್ಟ್ರಿಯವರಿಗೆ ಯಾವ ರೀತಿ ಅವರು ಮಾಲ್ ಖರೀದಿ ಮಾಡಬೇಕಂತಕ್ಕಂಥದ್ದು ತಾಕೀತು ಕೂಡ ಮಾಡಿದ್ದಾರೆ. ಅದಕ್ಕಿದ್ರೂ ಕೂಡ ಪರ್ಯಾಯವಾಗಿ ಏನು ಮಾಡಬೇಕಂತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ತಾರೆ. ಇದರ ಒಂದು ನಮಗೇನಂತಂದ್ರೆ, ನಾವೇನು ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಹೇಳ್ಬೇಕಂತಲ್ಲ, ಯಾವುದು ಕೇಂದ್ರ ಸರ್ಕಾರ ಬೇಸ್ ಪ್ರೈಸ್ ಫಿಕ್ಸ್ ಮಾಡ್ತಾ ಇದೆ, ಮಿನಿಮಮ್ ಪ್ರೈಸ್ ಅಂತ ಏನು ಹೇಳ್ತೀವಿ, ಕೇಂದ್ರ ಸರ್ಕಾರ 1 ರೂಪಾಯಿನೂ ಕೊಡುಗೆ ಇರೋದಿಲ್ಲ. ಇದರದನ್ನಾಗಿರಲಿ, ನಮ್ಮ ಶುಗರ್ ಕೇಂದ್ರನಾಗಿರಲಿ, ನಿಮಗೆ ಮಾಹಿತಿ ಇರಲಿ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಯಾರು ಹೇಳಿದ್ರು? ಜೋಶಿ ಅವ್ರ ಬರೀ ಇದನ್ನ ಹೇಳ್ತಾರೆ. ಡಾಲರ್ ಬಗ್ಗೆ ಮಾತಾಡೋಕೆ ಕೇಳ್ರಿ. ಕಮಾಂಡು, ಹೈಕಮಾಂಡ್, ನಮ್ಮ ಕಮಾಂಡ್ ಕುದುರೆ ಇಲ್ಲ, ಅದು ಅವ್ರದ್ದೇನಿದೆ ಅಂತೆ, ಅವ್ರದ್ದೇನು ಕಮಾಂಡ್ ಇದೆ ಅಂತೆ. PM ಆಫೀಸ್ನಾಗ ಇರ್ತಕ್ಕಂಥ ಸೆಕ್ರೆಟರಿಗಳು ಮಾಧವ್ ಆ್ಯಪ್ನಾಗ 50,000 ಕೋಟಿ ವ್ಯವಸ್ಥೆಯಲ್ಲಿ ಸಿಕ್ಕೊಂಡಿದ್ದಾರೆ. ಮಾಧವ್ ಆ್ಯಪ್ ಅಂತ ಆ್ಯಪ್ ನಡೆಸಿದ್ರು, ದುಬೈ ಬೇಸ್ನಲ್ಲಿ ಇರ್ತಕ್ಕಂಥ ಆ್ಯಪ್ನಲ್ಲಿ 50,000 ಕೋಟಿಯಲ್ಲಿ ಸಿಕ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡ್ತಾರೆ ಜೋಶಿ ಸಾಹೇಬರು. ಇವತ್ತು ಡಾಲರ್ 91 ರೂಪಾಯಿಗೆ ಹೋಗಿದೆ, ಮಾತನಾಡ್ತಾರೆ ಇದ್ರ ಬಗ್ಗೆ. 1 ತೊಲೆ ಬಂಗಾರ 1,30,30,000 ಹೋಗಿದೆ, ಇದ್ರ ಬಗ್ಗೆ ಮಾತನಾಡ್ತಾರೆ. ಫಸ್ಟ್ ಇದ್ರ ಬಗ್ಗೆ ಮಾತಾಡಿ ಕೇಳಿ. ಬರೋದು ಕಾಂಗ್ರೆಸ್ ಬಗ್ಗೆ ಮಾತನಾಡಿದ್ರೆ ಇಲ್ಲಿವರೆಗೆ ಮಾತನಾಡ್ತಾರೆ ಕಾಂಗ್ರೆಸ್ ಬಗ್ಗೆ. ಅಧಿಕಾರದಲ್ಲಿ ಅವರಿದ್ದಾರೆ ತಾನೇ, ಅಧಿಕಾರದಲ್ಲಿ ಯಾರಿದ್ದಾರೆ? ಮತ್ತು ಅದ್ರ ಬಗ್ಗೆ ಮಾತನಾಡಿ ಕೇಳಿ, ಜನಕ್ಕೆ ಅನುಕೂಲ ಆಗಿದೆ ಇದ್ರ ಬಗ್ಗೆ ಮಾತನಾಡಿ ಕೇಳಿ. ಇದ್ದಾಗ ವಿಷಯವನ್ನ ಡೈವರ್ಟ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬೆಳಗಾವಿಯ ಏನು ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಒಂದು ಅಧಿವೇಶನದಲ್ಲಿ ಹಿಂದೂ ವಿರೋಧಿ ಕಾಯ್ದೆಗಳನ್ನು ತರಬೇಕು ಅಂತ ನಿರ್ಧಾರ ಮಾಡಿದೆ. ಆ ಮೂಲಕವಾಗಿ ಸರ್ಕಾರ ವೋಟ್ ಹಾಕಿರುವಂತಹ ಎಲ್ಲಾ ಜನರನ್ನ ಮರೆತು ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಲೇಟ್ ಇಟ್ಕೊಂಡು ನಿಲ್ಲುವಂತಹ ಕಳ್ಳರಿಗೆ, ಅಯೋಗ್ಯರಿಗೆ ಅವರ ಪರವಾಗಿ ಕಾಯ್ದೆಯನ್ನ ತಂದು 2020ರ ಗೋರಕ್ಷಾ ಕಾಯ್ದೆಯನ್ನ ಹೆಸರನ್ನೇ ಬದಲಾಯಿಸ್ತಾ ಇದ್ದಾರೆ. ಇವರು ಜಾನುವಾರು ಅಂತ ಹೆಸರಿಡ್ತಿದ್ದಾರೆ. ಜಾನುವಾರು ಅಂತ ಹೆಸರಿಟ್ಟು ಆ ಮೂಲಕವಾಗಿ ಸಮಾಜವನ್ನ ತಪ್ಪದಾರಿಗೆ ತರುವಂತದ್ದು. ಈ ಗೋರಕ್ಷಾ ಕಾಯ್ದೆಗೆ ತಿದ್ದುಪಡಿ ತಂದು
ಇಲ್ಲಿ ತನಕ ಸರ್ಕಾರದ ಹೇಗಿತ್ತು ಕಾಯ್ದೆ ಅಂತ ಹೇಳಿದ್ರೆ, ಯಾವುದೇ ಅಕ್ರಮ ಗೋಸಾಕಟ್ಟದಲ್ಲಿ ಸಿಗಾಕೊಂಡಂತ ಒಂದು ವಾಹನಕ್ಕೆ 5 ಲಕ್ಷ ಬಾಂಡ್ ಅನ್ನ ಇಟ್ಟು, ಅದು ಸರಿಸಮಾನವಾದಂತ ನಗದು ಹಣವನ್ನ ಇಟ್ಟು ಬ್ಯಾಂಕ್ ಅಲ್ಲಿ ಆ ವಾಹನವನ್ನ ಬಿಡಿಸ್ಕೊಳ್ಳುವಂತ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು ಸರ್ಕಾರ ಅದನ್ನ ತೆಗೆದು ನಾರ್ಮಲ್ ಆಗಿರುವಂತ ಸರ್ಕಾರ ರೇಟ್ ಜಾಸ್ತಿ ಮಾಡಿರುವಂತ ಒಂದು ಸ್ಟಾಂಪ್ ಪೇಪರ್ ಅಲ್ಲಿ ನಮಗ್ ಬರ್ಕೊಡಿ, ಆ ಮೂಲಕವಾಗಿ ನಿಮ್ ವಾಹನವನ್ನ ಬಿಡ್ತೀವಿ. ಬರೀ ಗೋವಲ್ಲ, ಈ ಕರ್ನಾಟಕದಲ್ಲಿ ಇನ್ನೇನೇನ್ ಕಳ್ತನ ಆಗುತ್ತೆ ಎಲ್ಲ ತುಂಬಿಕೊಂಡೋಗಿ ಮುಂದಿನ ದಿನದಲ್ಲಿ ನಾವೆಲ್ಲ ಸೇರ್ಕೊಂಡು ಬೇರೆದೊಂದು ಕಳ್ತನ ಮಾಡ್ಕೊಂಡ್ರು, ಬೇರೆಯವನ್ನ ಸಾಗಾಟ ಮಾಡಿದ್ರು ನಿಮ್ಗೆ ಇದೇ ರೀತಿ ಕಾನೂನು ತಂದ್ಕೊಡ್ತೀವಿ ಅನ್ನೋಂತ ಒಂದು ದುಷ್ಟವಾದಂತ ಬುದ್ಧಿಯನ್ನ ಕರ್ನಾಟಕ ಸರ್ಕಾರ ಇವತ್ತು ತೋರಿಸ್ಲಿಕ್ಕೆ ಹೊರಟಿದೆ. ಇದನ್ನ ವಿಶ್ವ ಹಿಂದೂ ಪರಿಷತ್, ಹಿಂದೂ ಸಮಾಜ, ಭಾರತದ ಎಲ್ಲ ರೈತರು ಇದನ್ನ ತೀವ್ರವಾಗಿ ನಾವು ಖಂಡಿಸ್ತೀವಿ. ಇದಕ್ಕೋಸ್ಕರ ನಾವು ಇವತ್ತು ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಕರೆ ಕೊಟ್ಟಿದ್ದೀವಿ. ಇವತ್ತು ಕೂತ್ಕೊಂಡು ಸದನದಲ್ಲಿ ಗಾಂಧಿವಾದ 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 ಅಂತ ಬೊಗಳೆಯನ್ನ ಬಿಡುವಂತಹ ಕಾಂಗ್ರೆಸ್ನ ರಾಷ್ಟ್ರದ ನಾಯಕರಿರ್ಬೋದು, ಇವತ್ತು ಗಾಂಧಿವಾದದ ಬಗ್ಗೆ ಸೋಷಿಯಲಿಸ್ಟ್ ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ. ಕೇಂದ್ರ ಸರ್ಕಾರದವರು ಉತ್ತರ ಕರ್ನಾಟಕದ ಸಮಸ್ಯೆಗೆ ಉತ್ತರ ಕೊಡಬೇಕಾದವರು. ಈಗಾಗಲೇ ನಾವು ಮುಖ್ಯಮಂತ್ರಿಗಳು ಎಲ್ಲ ಸೇರಿ ಮೆಕ್ಕೆಜೋಳದ ವಿಚಾರದಲ್ಲಿ, ಕಬ್ಬಿನ ವಿಚಾರದಲ್ಲಿ ಬಹುಶಃ ಸರ್ಕಾರಕ್ಕೆ ಬಹಳ ದುಬಾರಿಯಾಗುವಂಥ ತೀರ್ಮಾನಗಳನ್ನು ನಾವು ಕೈಗೊಂಡಿದ್ದೇವೆ. ಮೆಕ್ಕೆಜೋಳ ಖರೀದಿ ಮಾಡಿದ್ದೇವೆ. ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಮಾಡಿಲ್ಲ. ಬಿಜೆಪಿ ಸಂಸತ್ ಸದಸ್ಯರು ಏನಿದ್ದಾರೆ ಅವರು ಎಲ್ಲ ವಿಚಾರದಲ್ಲೂ ಇವತ್ತವರೆಗೂ ಧ್ವನಿ ಎತ್ತಿಲ್ಲ. ಅವ್ರಿಗೆ ಅರಿವಿಲ್ವೇ? ಈಗ ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ ನಾವು ತಗೋಬೇಕು, ನಾವು ಸೆಂಟ್ರ್ ಮಾಡಬೇಕು ಅಂತ. ಕೇಂದ್ರ ಸರ್ಕಾರದ ಪಾಲೇನಿದು? ಬೆಲೆ ತೀರ್ಮಾನ ಮಾಡೋದು ಯಾರು? ಪ್ರತಿಯೊಂದಕ್ಕೂ MRP ಬೆಲೆ ತೀರ್ಮಾನ ಮಾಡೋರು ಅವರು. ಇವತ್ತವರೆಗೂ ಯಾವ ತೀರ್ಮಾನ ಕೂಡ ಅವರು ತೆಗೆದುಕೊಂಡಿಲ್ಲ. ಸೊ ಅದನ್ನು ನಾವು ಹೇಳ್ತೀವಿ, ಪರಿಹಾರ ನಾವು ಕೊಡೋಕ್ಕೆ ನಾವಿರೋದು. ಬಟ್ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆಯಲ್ಲ. ಇಲ್ಲಿವರೆಗೂ ಯಾಕೆ ಬೊಮ್ಮಾಯಿ ಅವರು ಪಾರ್ಲಿಮೆಂಟಲ್ಲಿ ರೈಸ್ ಮಾಡಿಲ್ಲ, ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿಲ್ಲ, ಅಗ್ರಿಕಲ್ಚರ್ ಮಿನಿಸ್ಟರ್ ಮೀಟ್ ಮಾಡಿಲ್ಲ, ಇದಕ್ಕೆಲ್ಲ ಯಾಕೆ ಮಾಡಿಲ್ಲ ಮಾತಾಡೋರು? ಸೊ ಇಷ್ಟೆಲ್ಲ ಇದೆ ಸರ್. ಅದ್ರ ಜೊತೆ ನೀರಾವರಿ ಸಮಸ್ಯೆ ಇದೆ, ಸಾಕಷ್ಟು ಯೋಜನೆ ಅನುಷ್ಠಾನ ಆಗಿಲ್ಲ. ನೋಡ್ರಿ, ನಾವು ಮಾಡಿದಷ್ಟು, ನನ್ನ ಅವಧಿಯಲ್ಲಿ ಮಾಡಿದಷ್ಟು ಇತಿಹಾಸದಲ್ಲಿ ಯಾರು ಮಾಡಿಲ್ಲ. ಇತಿಹಾಸ, ಐ ವಿಲ್ ಗೋ ಟು ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಇರಿಗೇಷನ್ ಡಿಪಾರ್ಟ್ಮೆಂಟ್. ಯಾರು ಕೂಡ ಮಾಡೋಕ್ಕಾಗದೆ ಹೋದಂಥ ಇತಿಹಾಸದ ತೀರ್ಪುಗಳನ್ನು ನಾನು ಮಾಡಿದ್ದೇನೆ. ಅರ್ಥ ಆಯ್ತಾ? ನಾನು ಅದನ್ನು ಇಲ್ಲಿ ನಿಮ್ಮ ಅಸೆಂಬ್ಲಿಲಿ ಮಾತಾಡೋಕ್ಕೆ ಹೇಳಿ ಅವರಿಗೆ. ಬಿಜೆಪಿನವರು ಅದನ್ನೇ ಅಸ್ತ್ರ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಮಿನಿಸ್ಟರ್ ಪದವಿ ಬರಬೇಕಾದ್ರೆ ಅಥವಾ CM ಆಗಬೇಕಾದ್ರೆ 200 ಕೋಟಿ ರೂಪಾಯಿ ಕೊಡಬೇಕು ಅಂತ ನವಜೋತ್ ಸಿಂಗ್ ಸಿಧು ಅವರ ಪತ್ನಿ ಮಾತಾಡಿದ್ದಾರೆ ಸರ್. ಆರೋಪ ಪಂಜಾಬ್ ರಾಜ್ಯಾಧ್ಯಕ್ಷ ಹಾಸ್ಪಿಟ್ಲಿಗೆ ಸೇರಿಸೋಣ ಅವರು. ಅದರ ಒಳ್ಳೆ ಮೆಂಟಲ್ ಹಾಸ್ಪಿಟ್ಲಿಗೆ ಕರ್ನಾಟಕದ್ದು ಮೆನ್ಷನ್ ಮಾಡಿದ್ದಾರೆ. ಡೆಲ್ಲಿಗೆ ಹೋಗ್ತೀರಾ ಏನೋ ನೋಡಿ, ನಾನು ಈಗ ಸದ್ಯಕ್ಕೆ ಹೈದ್ರಾಬಾದಲ್ಲಿ ಒಂದು ಗ್ಲೋಬಲ್ ಸಮಿಟ್ ಏನೋ ಒಂದು ಮಾಡ್ತಾ ಇದ್ದಾರೆ. ನಾನು ಕರೆದಿದ್ದಾರೆ, ನಮ್ಮ ನೈಬರಿಂಗ್ ಸ್ಟೇಟು, ನಮ್ಮ ಫ್ರೆಂಡ್ಲಿ ಸ್ಟೇಟು. ಸೊ ಆ ದೃಷ್ಟಿಯಿಂದ ಅಟೆಂಡ್ ಮಾಡೋಕ್ಕೆ ನಾನು ಕೆಲವು ಆಫೀಸರ್ಸು ಹೋಗ್ತಾ ಇದ್ದೀವಿ. ಸೊ ಅಷ್ಟಿದೆ, ಮಿಕ್ಕಿದೇನೂ ಇಲ್ಲ. ಆಮೇಲೆ ಅದೆಲ್ಲ ಮಾತಾಡೋಣ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.